ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಆಕ್ಚುಲಿ ನಿನ್ನೆ ನಿಮ್ಗೆ ಹೇಳಿದ್ದೆ ನಾನು ಸಂಕ್ರಾಂತಿ ಸೀರೀಸ್ ಅಂತ ಮಾಡ್ತಾ ಇದ್ದೀನಿ ಅಂತ ಸಂಕ್ರಾಂತಿಗೋಸ್ಕರ. ಸೊ ನಿನ್ನೆ ನಾನು ಸ್ವೀಟ್ ಪೊಂಗಲ್ ಮಾಡಿದ್ದೆ. ಟೇಸ್ಟ್ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ಹೆಸರು ಬೇಳೆ ಸೀದೋಗ್ಬಿಟ್ಟಿತ್ತು. ಬಟ್ ಇವತ್ತು ನಾನು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಖಾರ ಪೊಂಗಲ್ನಾದ್ರೂ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ, ಹಾಗಾಗಿ ಅಷ್ಟೊಂದೇನು ಟೆನ್ಷನ್ ಇಲ್ಲ. ಅಂಡ್ ಎಲ್ಲರೂ ಸಂಕ್ರಾಂತಿ ಹಬ್ಬನ ಚೆನ್ನಾಗಿ ಆಚರಿಸಿದಿರ ಅಂತ ಅನ್ಕೊಳ್ತೀನಿ. ಪ್ರತಿ ವರ್ಷನೂ ಸಹ ಮಾವಿನ ಎಲೆಗಳನ್ನೆಲ್ಲ ಬಾಗ್ಲಿಗೆ ತೋರಣ ಕಟ್ಟಿ ಎಲ್ಲ ಸೆಲೆಬ್ರೇಟ್ ಮಾಡ್ತಿದ್ವಿ. ಬಟ್ ಈ ಸರಿ ಆ ತರ ಸೆಲೆಬ್ರೇಟ್ ಮಾಡೋ ಹಾಗೆ ಇರ್ಲಿಲ್ಲ. ಸೊ ಹಾಗಾಗಿ ನಾನು ಅಷ್ಟೇ ನೆನ್ನೆ ತುಂಬಾ ಮಿಸ್ ಮಾಡ್ಕೊಂಡೆ ಸಂಕ್ರಾಂತಿ ಹಬ್ಬ ಮಾಡೋದನ್ನ. ಸಂಭ್ರಮ ಸಡಗರ ಎಲ್ಲ ಆಬ್ವಿಯಸ್ಲಿ ಸ್ವಲ್ಪ ಮಿಸ್ ಆದಾಗ ಬೇಜಾರ್ ಅಂತ ಅನ್ಸುತ್ತೆ. ಊರುಗಳ ಕಡೆ ಈ ತರ ಪೈರ್ ಹಾಕೋದು ಅಥವಾ ಪೈರ್ ತೆಗಿಯೋದು ಅಂತೆಲ್ಲ ಬರುತ್ತಲ್ಲ, ಆ ಟೈಮಲ್ಲಿ ಈ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ. ಲಾಸ್ಟ್ ಟೈಮ್ ಮಾಡ್ತಾ ಇದ್ದ ಸಂಕ್ರಾಂತಿ ಹಬ್ಬ ನನ್ಗೆ ತುಂಬಾನೇ ಜ್ಞಾಪಕ ಬಂತು. ಬಿಕಾಸ್ ನಾನು ಸಹ ಕಬ್ಬಾಗಿರ್ಬೋದು, ಆಮೇಲಿಂದ ಏನಂತಾರೆ ಎಳ್ಳು ಬೆಲ್ಲ ಸಕ್ಕರೆ ಹಚ್ಚು ಆಕ್ಚುಲಿ ನಂಗೆ ತುಂಬಾನೇ ಫೇವ್ರೇಟ್. ಅದನ್ನ ಹೇಗ್ ಮಾಡೋದು ಅಂತ ಕಲ್ತ್ಕೋಬೇಕು. ನಂಗೆ ಸಕ್ಕರೆ ಹಚ್ಚು ಮಾಡೋದಕ್ಕೆ ಬರೋದಿಲ್ಲ, ಬಟ್ ತುಂಬಾ ಇಷ್ಟ ನನಗದು. ಆಕ್ಚುಲಿ ಅಂದ್ರೆ ವೈಟ್ ಕಲರ್ದು ಬರುತ್ತಲ್ಲ, ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಅದು ಆ ತರದ್ ಇಷ್ಟ ಆಗುತ್ತೆ. ಕಲರ್ ಅಷ್ಟು ಇಷ್ಟ ಆಗಲ್ಲ. ನಾನು ಸಹ ಅದನ್ನ ಬೇರೆಯವ್ರ ಮನೆಗಳಿಗೆ ತಗೊಂಡೋಗಿ ಎಲ್ಲ ಕೊಡ್ತಾ ಇದ್ದಿದ್ದೆಲ್ಲ ತುಂಬಾ ನೆನಪಾಯ್ತು. ಅಂಡ್ ನಮ್ ತಂದೆ ಇದು ಮಾವಿನೆಲೆದು ಇದಿರುತ್ತಲ್ಲ, ಎಲೆಗಳಿರುತ್ತಲ್ಲ, ಅದನ್ನೆಲ್ಲ ಬಾಗ್ಲಿಗೆ ಕಟ್ಟಿ ತೋರಣ ಕಟ್ಟಿದಾಗ್ಲೇ ಆಕ್ಚುಲಿ ಹಬ್ಬದ ಸಂಭ್ರಮ ಸ್ಟಾರ್ಟ್ ಆಗೋದು. ಅದೆಲ್ಲ ನಂಗೆ ತುಂಬಾ ನೆನಪಾಯ್ತು ನಿನ್ನೆ. ಬಟ್ ನಾನು ಲಾಸ್ಟ್ ಟೈಮ್ ತರ ಸ್ವಲ್ಪ ಹಬ್ಬನ ಸೆಲೆಬ್ರೇಟ್ ಮಾಡಕ್ ಆಗ್ಲಿಲ್ಲ ಅನ್ನೋದೊಂದು ಬೇಜಾರಿತ್ತು. ಅಂಡ್ ಈವನ್ ಪ್ರತಿ ವರ್ಷ ನಾವು ರಂಗೋಲಿ ಎಲ್ಲ ಹಾಕ್ತಿವಿ, ಗೊತ್ತಲ್ವಾ? ಅಂದ್ರೆ ರಂಗೋಲಿಯಲ್ಲೇನೆ ಕಬ್ಬೆಲ್ಲ ಬರೆಯೋದು ಎಲ್ಲ ಮಾಡ್ತೀವಿ. ಅಂಡ್ ಅದಕ್ಕೆ ಕಲರ್ಸ್ ಹಾಕೋದು, ಅದೆಲ್ಲ ಒಂಥರ ತುಂಬಾ ಒಂದು ಒಳ್ಳೆ ಮೆಮರೀಸ್ ಅದು. ಸೊ ಈ ಸರಿ ಅದನ್ನೆಲ್ಲ ಮಾಡ್ಲಿಲ್ಲ. ಬಟ್ ಬೇರೆಯವರು ಹಾಕಿದ ರಂಗೋಲಿ ಎಲ್ಲ ನೋಡಿದೆ, ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿ ಸಂಕ್ರಾಂತಿ ಹಬ್ಬಕ್ಕೆ ಅವರು ರಂಗೋಲಿನೆಲ್ಲ ಹಾಕಿದ್ರು. ನಂಗಂತೂ ತುಂಬಾನೇ ಖುಷಿ ಆಯ್ತು ಅದನ್ನೆಲ್ಲ ನೋಡಿ. ಸೊ ಬಟ್ ನಾವು ಇವಾಗ ನಾನು ಖಾರ ಪೊಂಗಲ್ ಮಾಡೋದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದೀನಿ. ಕೆಲವರು ಸ್ವೀಟ್ ಪೊಂಗಲ್ ಜೊತೆಗೆ ನಿಂಬೆಹಣ್ಣಿನ ಚಿತ್ರಾನ್ನ ಕೂಡ ಮಾಡ್ತಾರೆ, ಬಟ್ ನಾನು ಯಾವಾಗ್ಲೂ ಜಾಸ್ತಿ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ, ಹಬ್ಬಕ್ಕೆ ತಕ್ಕಂಗಿರ್ಲಿ ಅಂತ ಅನ್ಬಿಟ್ಟು ಖಾರ ಪೊಂಗಲ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹೇಗ್ ಬರುತ್ತೆ ಖಾರ ಪೊಂಗಲ್ ಅಂತ. ನೀರು ಬಿಸಿ ಮಾಡೋದಕ್ಕೆ ಇಡ್ತಾ ಇದ್ದೀನಿ. ಅಂಡ್ ಅದ್ರ ಜೊತೆಗೆ ಸ್ವಲ್ಪ ಹೆಸರು ಬೇಳೆ ಹಾಕ್ಬೇಕು. ನಾನು ನೆನ್ನೆ ಆಕ್ಚುಲಿ ಮಾಡಿದ ತಪ್ಪೇನಂದ್ರೆ ಹೆಸರು ಬೇಳೆನ ಹುರ್ಕೊಂಡು ಟ್ರೈ ಮಾಡಿದೆ. ಅದನ್ನ ನಾವು ಯೂಶಲಿ ತರ ಹುರಿದು ಎಲ್ಲ ಮಾಡಕ್ ಹೋಗಲ್ಲ. ಆಕ್ಚುಲಿ ಸ್ವೀಟ್ ಪೊಂಗಲ್ ನಾನು ಹೆಸರು ಬೇಳೆ ಹಾಕೋದೇ ಇಲ್ಲ. ಇದೇ ಫಸ್ಟ್ ಟೈಮ್ ಆತರ ಮಾಡಕ್ ಹೋಗಿ ಅದು ಸ್ವಲ್ಪ ಸರಿಯಾಗಿ ಬರ್ಲಿಲ್ಲ. ಇವತ್ತು ಅಷ್ಟೇ ನಾನು ಹೆಸರು ಬೇಳೆ ಹುರಿಯುವಂತ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನ ಹಾಗೆ ನೀರೊಳಗೆ ಹಾಕಿ ಹಾಗೆ ಬೇಯಿಸೋದು ಪ್ರತಿ ಸರಿನು. ಸೊ ಹಾಗಾಗಿ ಈ ಸರಿನೂ ಹಾಗೆ ಮಾಡ್ತಾ ಇದ್ದೀನಿ. ಸೊ ನೀರೊಳಗಡೆ ಇವಾಗ ಹೆಸರು ಬೇಳೆ ಹಾಕಿ ಸ್ವಲ್ಪ ಹೊತ್ತು ಬೇಯಿಸಬೇಕು. ಜೊತೆಗೆ ಇವಾಗ ಕಡಲೆ ಬೀಜ ಹಾಕ್ಬೇಕು, ಆಮೇಲಿಂದ ಕರಿಮೆಣಸು ಹಾಕ್ಬೇಕು. ಅದನ್ನ ಬೇಕಾದ್ರೆ ಕುಟ್ಬಿಟ್ಟು ಪೌಡರ್ ಆದ್ರೂ ಮಾಡ್ಕೊಂಡು ಹಾಕ್ಬೋದು ಅಥವಾ ಹಾಗೆ ಹಾಕ್ಬೋದು. ನಾನು ಯೂಶಲಿ ಹಾಗೆ ಹಾಕೋದು. ಸೊ ಹಾಗಾಗಿ ನಾನು ಪೌಡರ್ ಮಾಡೋದಕ್ಕೆ ಹೋಗಿಲ್ಲ. ಮತ್ತೆ ಹಸಿ ಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನ ಸ್ವಲ್ಪ ಉದ್ದುದ್ದಕ್ಕೆ ಸೀಳ್ಬಿಟ್ಟು ಹಾಕ್ಬೇಕು. ತುಂಬಾ ಚಿಕ್ಕದಾಗಿ ಚಾಪ್ ಮಾಡಬಾರ್ದು, ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಉದ್ದುದ್ದಕ್ಕೆ ಅದನ್ನ ಕಟ್ ಮಾಡ್ಕೋಬೇಕು. ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಬೇಯಬೇಕು. ಬೆಂದಾದ್ಮೇಲೆ ನಾನು ಅಕ್ಕಿನ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದೀನಿ. ಅಂದ್ರೆ ಅಕ್ಕಿನ ನೀಟಾಗಿ ತೊಳೆದು ಇಟ್ಕೊಬೇಕು. ಇದು ಬೆಂದಿದ ತಕ್ಷಣ ಅಕ್ಕಿನೂ ಸಹ ಇದ್ರೊಳಗಡೆ ಸೇರಿಸ್ಬೇಕು. ಅಕ್ಕಿನ ಸೇರಿಸಿದಾಗಿದೆ, ಅದು ಅನ್ನ ಆಗೋವರೆಗೂ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕಬೇಕು, ಆಮೇಲೆ ಚಿಟಿಕೆ ಅರಿಶಿನ ಹಾಕಬೇಕು. ಆಮೇಲೆ ಇದು ಕಾಯಿ ಬರುತ್ತಲ್ಲ ತೆಂಗಿನಕಾಯಿನ, ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ಬೇಕು.
ಅದು ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಬಟ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಕಾಯಿ ಯೂಸ್ ಮಾಡೋದು, ಅಂದ್ರೆ ಅದರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಖಾರ ಪೊಂಗಲಲ್ಲಿ. ಅದಕ್ಕೋಸ್ಕರ ನಾನು ಕಾಯಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಖಾರ ಪೊಂಗಲ್ ಒಳಗಡೆ ಸೇರಿಸಿದ್ದೀನಿ. ಬೇಕಾದವರು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿನ ಹುರಿದು ಕೂಡ ಅದ್ರೊಳಗಡೆ ಸೇರಿಸಬಹುದು. ನಾನು ಲಾಸ್ಟ್ ಅಲ್ಲಿ ಗಾರ್ನಿಶಿಂಗ್ ಗೋಸ್ಕರ ಯೂಸ್ ಮಾಡ್ತೀನಿ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಪೊಂಗಲೊಳಗೆ ಹಾಕಬೇಕು. ಇವಾಗ ಒಗ್ಗರಣೆಗೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಂಡ್ ಇದು ಮಾಡಿ ಒಂದ್ ಸ್ವಲ್ಪ ಹೊತ್ತು ಅದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ರೆ ಪೊಂಗಲ್ ರೆಡಿ. ಕಡಲೆಕಾಯಿ ಮತ್ತೆ ಅವರೆಕಾಳು ಮತ್ತೆ ಗೆಣಸನ್ನ ಬೇಯಿಸ್ತಾ ಇದ್ದೀನಿ. ಇದನ್ನ ಆಕ್ಚುಲಿ ಮಾಡೋದು ತುಂಬಾನೇ ಸಿಂಪಲ್. ಅದನ್ನೇನಿಲ್ಲ, ಇದಿಷ್ಟನ್ನು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಮುಗ್ದೋಗುತ್ತೆ. ಬಟ್ ಕಡಲೆಕಾಯಿ ಏನಾದ್ರೂ ಹಸಿದಿದ್ರೆ ಅದನ್ನ ಒಂದು 10 ನಿಮಿಷ ಮುಂಚೆ ಅದನ್ನ ಸ್ವಲ್ಪ ಹೊತ್ತು ಏನಂತಾರೆ ನೆನೆ ಹಾಕಿ ಇಟ್ಟಿರ್ಬೇಕು. ಅಕಸ್ಮಾತ್ ಏನಾದ್ರೂ ಒಣಗಿದ ಕಡಲೆಕಾಯಿ ಇದ್ರೆ ಹಿಂದಿನ ದಿನ ರಾತ್ರಿನೇ ಅದನ್ನ ನೆನೆ ಹಾಕಿ ಬಿಟ್ಟಿರ್ಬೇಕು. ನಾನು ಒಂದು 10 ನಿಮಿಷದ ಮುಂಚೆ ಈ ಕಡಲೆಕಾಯಿನ ನೆನೆಯೋದಕ್ಕೆ ಹಾಕಿದ್ದೆ, ಯಾಕಂದ್ರೆ ಇದು ಹಸಿ ಕಡಲೆಕಾಯಿನ ತಂದಿರೋದು. ಕಡಲೆಕಾಯಿ ಮತ್ತೆ ಅವರೆಕಾಳನ್ನ ಕುಕ್ಕರ್ ಅಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಅದು 3 ವಿಸಿಲ್ ಕೂಗ್ಬೇಕು. ಗೆಣಸನ್ನ ಬೇಯಿಸೋದಕ್ಕೆ ಕುಕ್ಕರ್ ಅಲ್ಲಿ 1 ವಿಸಿಲ್ ಕೂಗಿದ್ರೆ ಸಾಕು, ಅದು ಬೇಗ ಬೆಂದ್ಬಿಡುತ್ತೆ. ಕಡಲೆಕಾಯಿ ಮತ್ತೆ ಅವರೆಕಾಯಿನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ. ಅಂಡ್ ಗೆಣಸನ್ನು ಅಷ್ಟೇ ಕ್ಲೀನ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ನಾನು. ಅದನ್ನ 2 ಪೀಸ್ ಮಾಡಿ ಕಟ್ ಮಾಡಿದೀನಿ. ಬಿಕಾಸ್ ಅದ್ರಲ್ಲಿ ಏನಾದ್ರೂ ಉಳ್ತಿದ್ರೆ ಗೊತ್ತಾಗ್ಬೇಕಲ್ವಾ, ಹಾಗೆ ಹಾಕ್ಬಿಡ್ಬಾರ್ದು. ಅದಕ್ಕೋಸ್ಕರ 2 ಪೀಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ. ಕಡಲೆಕಾಯಿ ಅವರೆಕಾಯಿ ಬೆಂದಾದ್ಮೇಲೆ ನಾನು ಗೆಣಸನ್ನ ಬೇಯಿಸ್ಕೊಳ್ತೀನಿ. ಸೊ ಅಷ್ಟೇ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅನ್ಕೊಳ್ತೀನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಸಂಕ್ರಾಂತಿ ಸೀರೀಸ್ ನ ಮುಗಿಸ್ತಾ ಇದ್ದೀನಿ. ಬೈ. ಅಂಡ್ ಊರುಗಳ ಕಡೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಒಂದು
2ರಿಂದ 3 ಸ್ಪೂನ್ ಅಷ್ಟು ತುಪ್ಪ. ಇವಾಗ ಒಗ್ಗರಣೆಗೆ ನಾವು ಆಕ್ಚುಲಿ ಎಣ್ಣೆ ಬೇಕಾದ್ರೂ ಯೂಸ್ ಮಾಡಬಹುದು ಅಥವಾ ತುಪ್ಪ ಬೇಕಾದ್ರೂ ಹಾಕಬಹುದು. ನಾನು ಎಣ್ಣೆ ಹಾಕ್ತಾ ಇದ್ದೀನಿ 2 ಸ್ಪೂನ್, ಆಮೇಲಿಂದ 2 ಅಥವಾ 3 ಸ್ಪೂನ್ ಎಣ್ಣೆ, ಆಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಮತ್ತೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದಾದ್ಮೇಲೆ ಒಗ್ಗರಣೆನ ನಾವು ಪೊಂಗಲ್ ಜೊತೆಗೆ ಮಿಕ್ಸ್ ಮಾಡಬೇಕು. ಅಂಡ್ ಬೇಕಾದ್ರೆ ಬೆಳ್ಳುಳ್ಳಿ ಇರುತ್ತಲ್ಲ, ಅಂಡ್ ಬೇಕಾದ್ರೆ ಗೋಡಂಬಿ ಇರುತ್ತಲ್ಲ, ಅಂಡ್ ಬೇಕಾದ್ರೆ ಗೋಡಂಬಿನ ಸಹ ತುಪ್ಪದಲ್ಲಿ ಫ್ರೈ ಮಾಡಿ ಪೊಂಗಲ್ ಜೊತೆಗೆ ಸೇರಿಸಬಹುದು. ನಾನು ಲಾಸ್ಟ್ ಅಲ್ಲಿ ಗಾರ್ನಿಶಿಂಗ್ಗೋಸ್ಕರ ಯೂಸ್ ಮಾಡ್ತೀನಿ, ಹಾಗಾಗಿ ನಾನು ತುಪ್ಪದಲ್ಲಿ ಹುರಿಯೋದಕ್ಕೆ ಹೋಗೋದಿಲ್ಲ, ಹಾಗೆ ಯೂಸ್ ಮಾಡ್ತೀನಿ. ಇದ್ರೆ ಅದನ್ನ ಹಿಂದಿನ ದಿನ ರಾತ್ರಿನೇ ಸ್ವಲ್ಪ ಹೊತ್ತು ನನ್ನ ಹತ್ರ ನಾನು ಒಂದು 10 ನಿಮಿಷದ ಮುಂಚೆ ನಾನು ಒಂದು ಬಾಯಿ